ಸೊ ಈ ಒಂದು ವಿಡಿಯೋ ಒಂದು ಗೋಸ್ಟ್ ರಿಲೇಟೆಡ್ ಆಗಿರೋ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಗೋಸ್ಟ್ ಬೀಚಿನ ಬಗ್ಗೆನೆ ನಾವು ಕೂಡ ತಿಳ್ಕೊಳ್ಳೋಣ. ನಾವು ಕೂಡ ಆ ಒಂದು ಗೋಸ್ಟ್ ಬೀಚ್ ಅಲ್ಲಿ ಯಾವ ತರ ಏನಿದೆ, ಏನಾಯ್ತು, ಸೊ ಅಲ್ಲಿರುವ ಜನರು ಯಾಕೆ ಅದನ್ನ ಗೋಸ್ಟ್ ಬೀಚ್ ಅಂತ ಕರೀತಾ ಇದ್ದಾರೆ, ಸೊ ಆ ಒಂದು ಬೀಚ್ ಎಲ್ಲಿದೆ, ಸೊ ಎಲ್ಲದೂ ಕೂಡ ನಾನು ನಿಮಗೆ ಫುಲ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ ಗೆಟ್ ಸ್ಟಾರ್ಟ್. ಸೊ ಏನಂತ ಅಂದ್ರೆ ಆ ಒಂದು ಬೀಚಿನ ಹೆಸರು ಏನಂತ ಅಂದ್ರೆ ದುಮಾಸ್ ಬೀಚ್. ಸೊ ಆ ಒಂದು ಬೀಚ್ ಎಲ್ಲಿದೆ ಅಂತ ಅಂದ್ರೆ ಗುಜರಾತ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರೋ ಒಂದು ಬೀಚ್. ಸೊ ಆ ಒಂದು ಬೀಚಿನ ಹೆಸರು ದುಮಾಸ್ ಬೀಚ್. ಸೊ ಆ ಒಂದು ಬೀಚ್ ಅಲ್ಲಿ ತುಂಬಾ ವಿಚಿತ್ರವಾಗಿರುವ ಸೌಂಡ್ ಕೂಡ ಕೇಳುತ್ತೆ ಅಂತ ಅಲ್ಲಿರುವ ಜನರು ಹೇಳ್ತಾ ಇದ್ದಾರೆ. ಸೊ ಏನಂತ ಅಂದ್ರೆ ಇವಾಗ ನಾರ್ಮಲ್ ಆಗಿ ನಾವು ಒಂದು ಬೀಚಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ, ಸೊ ನಾರ್ಮಲ್ ಆಗಿ ಬೀಚಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಮಣ್ಣೆಲ್ಲ ಹೇಗಿರುತ್ತೆ ಅಂತಂದ್ರೆ ವೈಟ್ ಆಗಿರುತ್ತೆ, ಮತ್ತೆ ನೋಡಕ್ ಒಂಥರ ಚೆನ್ನಾಗಿರುತ್ತೆ. ಸೊ ಆ ಒಂದು ದುಮಾಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ಆಗಿರೋ ಒಂದು ಬೀಚ್, ಸೊ ಅಲ್ಲಿರುವ ಮಣ್ಣು ಹೇಗಿರುತ್ತೆ ಅಂತಂದ್ರೆ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. ಸೊ ಅಲ್ಲಿರುವ ಜನರು ಏನಂತ ಹೇಳ್ತಾರತ್ತ ಅಂದ್ರೆ, ಸೊ ಆ ಒಂದು ಮಣ್ಣು ಬ್ಲಾಕ್ ಕಲರ್ ಅಲ್ಲಿ ಇರುವ ಕಾರಣದಿಂದ ಸೊ ಈ ಒಂದು ಬೀಚ್ ಅಲ್ಲಿ ಇರುವ ಮಣ್ಣಲ್ಲಿ ಅವಾಗಿನ ಕಾಲದಲ್ಲಿ ಏನ್ ಮಾಡ್ತಾರಂತ ಅಂದ್ರೆ ದೇಹನ ಸುಟ್ಟಿದ್ದಾರೆ, ದೇಹನ ಸುಟ್ಟುಬಿಟ್ಟು ಬೂದಿ ಮಾಡಿದ್ದಾರೆ. ಸೊ ಹಂಗಾಗಿ ಅದು ತುಂಬಾ ವರ್ಷಗಳಿಂದ ಸುಟ್ಟಿ ಈ ತರ ಮಾಡಿರುವ ಕಾರಣದಿಂದ ಅದು ಬೂದಿಯಾಗಿ, ತುಂಬಾ ಬೂದಿಯಾಗಿ, ಸೊ ಆ ಒಂದು ಒರಿಜಿನಲ್ ಆಗಿರುವ ಮಣ್ಣು ಮತ್ತೆ ಈ ಒಂದು ಬೂದಿ ಎಲ್ಲದೂ ಕೂಡ ಮಿಕ್ಸ್ ಆಗಿ ಬ್ಲಾಕ್ ಕಲರ್ ಆಗಿದೆ ಅಂತಾನು ಕೂಡ ಒಂದ್ ಕಡೆ ಜನರು ಹೇಳ್ತಾ ಇದ್ದಾರೆ. ಸೊ ಇದ್ರಲ್ಲಿ ಇನ್ನೊಂದೇನಂತ ಅಂದ್ರೆ ಆ ಒಂದು ಬೀಚ್ ಅಲ್ಲಿ ಅಲೆನೇ ಬರಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ದುಮಾಸ್ ಬೀಚ್ ಅಲ್ಲಿ ಸನ್ ರೈಸ್ ಆಗುವಾಗನೇ ಸೊ ಅಲ್ಲಿರುವ ಜನರು ಎಲ್ಲರೂ ಕೂಡ ದುಮಾಸ್ ಬೀಚ್ಗೆ ಕಾಲಿಡ್ತಾರೆ. ಸೊ ಇಲ್ಲ ಅಂತಂದ್ರೆ ಸನ್ಸೆಟ್ ಆದ್ಮೇಲೆ, ಸೊ ಸನ್ಸೆಟ್ ಆಗ ಮುಂಚೆನೆ ಅಲ್ಲಿರುವ ಜನರು, ಸೊ ದುಮಾಸ್ ಬೀಚ್ ಅಲ್ಲಿ ತುಂಬಾ ಜನರು ಬರ್ತಾರೆ, ಎಲ್ಲ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಬಟ್ ಸನ್ಸೆಟ್ ಯಾವಾಗ ಆಗತ್ತೆ ಆ ಒಂದು ಟೈಮ್ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಸೊ ಅಲ್ಲಿರುವ ಪೊಲೀಸೇ ಎಲ್ರನ್ನಾನು ಕೂಡ ಕಳಿಸ್ತಾರೆ. ಸೊ ಅಷ್ಟೊಂದು ಡೇಂಜರ್ ಆಗಿರುವ ಒಂದು ಬೀಚ್ ದುಮಾಸ್ ಬೀಚ್. ಸನ್ಸೆಟ್ ಆಗುವಾಗ ಶಾರ್ಪ್ ಆಗಿ 6 ಗಂಟೆ, ಸೊ 6 ಗಂಟೆ ಆಗುವಾಗ 6 ಗಂಟೆ ಮೇಲಾದ್ರೂ ಕೂಡ ಸೊ ಅಲ್ಲಿರುವ ಜನರು, ಎಲ್ಲಾ ಜನರು ನಾನು ಕೂಡ ಪೊಲೀಸರು ಕಳಿಸ್ತಾರೆ, ಮತ್ತೆ ಯಾರು ಕೂಡ ಆ ಒಂದು ಸ್ಪಾಟ್ ಅಲ್ಲಿ ಇರೋದಿಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಒಂದ್ ಕಡೆ 6 ಗಂಟೆ ಮೇಲ್ಗಡೆ ಯಾರು ಕೂಡ ಇರೋದು ಕೂಡ ಇಲ್ಲ. ಅಷ್ಟೊಂದು ಭಯಂಕರವಾದ ದುಮಾಸ್ ಬೀಚ್ ಅದು. 6 ಗಂಟೆ ಆದ್ಮೇಲೆ ರಾತ್ರಿ ಹೊತ್ತು ಸೊ ಅಲ್ಲಿರುವ ಪರ್ಟಿಕ್ಯುಲರ್ ಆಗಿರುವ ನಾಯಿಗಳೆಲ್ಲ ಏನ್ ಮಾಡತ್ತಂತ ಅಂದ್ರೆ, ಸೊ ನಾರ್ಮಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಬೀಚ್ ಅಂತ ಅಂದ್ರೆ ಸೊ ಅಲ್ಲಲ್ಲಿ ನಾಯಿ ತಿರ್ಗಾಡ್ತಾ ಇರುತ್ತೆ. ಸೊ ಅದೇ ತರನು ಕೂಡ ದುಮಾಸ್ ಬೀಚ್ ಅಲ್ಲೂ ಕೂಡ ನಾಯಿಗಳು ಇದೆ. ನಾರ್ಮಲ್ ಆಗಿ ಒಂದು 5-6 ನಾಯಿ ಇದೆ ಅಂತ ಅಂದ್ರೆ ಸೊ 6 ಗಂಟೆ ಆದ್ಮೇಲೆ ಆ ನಾಯಿಗಳು ಎಲ್ಲದೂ ಕೂಡ ಹೊರಗಡೆ ಬಂದ್ಬಿಡುತ್ತೆ. 6 ಗಂಟೆ ಆದ್ಮೇಲೆ ಆ ಒಂದು ಬೀಚ್ ಹತ್ರನೇ ಯಾವುದೇ ರೀತಿಯಾದ ಒಂದು ನಾಯಿ ಕೂಡ ಹೋಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಆ ಒಂದು ನಾಯಿಗಳು ಸೊ ಆ ತರ ಇದ್ರೂ ಕೂಡ, ಸೊ ಆ ತರ ಬೀಚ್ ಹತ್ರ ಆ ಒಂದು ನಾಯಿ ಹೋಗಿದ್ರು ಕೂಡ ಒಂಥರ ವಿಚಿತ್ರವಾಗಿ ಆ ಒಂದು ರಾತ್ರಿ ಹೊತ್ತು ಆ ನಾಯಿ ಕೂಗ್ತಾ ಇರುತ್ತೆ, ಮತ್ತೆ ವಿಚಿತ್ರವಾಗಿ ಸೊ ಒಂಥರ ಡೇಂಜರ್ ಆಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಲ್ಲಿರುವ ಜನರು ನೋಡೋರು. ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂತ ಅಂದ್ರೆ, ನನಗೆ ಇದನ್ನ ನಂಬಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಟ್ ಅಲ್ಲಿರುವ ಜನರು, ಸೊ ಅಲ್ಲಿರುವ ಜನರು ಇದ್ದಿರುವ ಸೊ ಅಲ್ಲಿ ಸುತ್ತಲೂ ಇರ್ತಾರಲ್ಲ, ಸೊ ಅವರು ಜನರು ಏನಂತ ಹೇಳ್ತಿದಾರ ಅಂತ ಅಂದ್ರೆ 6 ಗಂಟೆ ಮೇಲ್ಗಡೆ ಒಂದು 8, 9, 12 ಗಂಟೆ ಮೇಲ್ಗಡೆ ಒಂದು ವಾಯ್ಸ್ ಕೇಳತ್ತಂತೆ. ಯಾವ ತರ ವಾಯ್ಸ್ ಅಂತ ಅಂದ್ರೆ ಒಂದು ಲೇಡಿ ವಾಯ್ಸು ಅಳ ಸೌಂಡ್ ಕೇಳುತ್ತೆ. ಲೇಡಿ ವಾಯ್ಸು ಜೋರಾಗಿ ಅಳ್ತಾ ಇರುವ ಒಂದು ಶಬ್ದ ತುಂಬಾ ಅಂತಂದ್ರೆ ತುಂಬಾ ಕೇಳ್ತಾ ಇರತ್ತೆ. ಸೊ ಆ ಒಂದು ಸೌಂಡ್ ಮುಗ್ದ ಆಮೇಲೆ ಒಂದು ಹುಡುಗ ನಗ ಸೌಂಡ್ ಕೂಡ ಕೇಳುತ್ತೆ ಅಂತ ಕೂಡ ಹೇಳ್ತಾ ಇದಾರೆ. ಸೊ ಇದರೆಲ್ಲ ನಡೀತಾ ಇರುವ ಕಾರಣದಿಂದ ಸನ್ಸೆಟ್ ಆಗುವ ಮುಂಚೆನೆ ಸೊ ಅಲ್ಲಿರುವ ಅಂಗಡಿ ಸೊ ಎಲ್ಲಾದ್ರು ಕೂಡ ಖಾಲಿ ಮಾಡ್ಕೊಂಡು ಎಲ್ಲಾದ್ರು ಕೂಡ ಎತ್ಕೊಂಡು ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹೇಳ್ಬೇಕು ಅಂತಂದ್ರೆ ಗೋಸ್ಟ್ ಅಂತ ಏನೂ ಇಲ್ಲ, ಆದ್ರೆ ಬಟ್ ಬ್ಲಾಕ್ ಸ್ಯಾಂಡ್ ಆಗಿದೆ, ಸೊ ಅದೇನು ವಿಚಿತ್ರ ಅಂತಾನು ಕೂಡ ನಿಮ್ಮಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ. ಆದ್ರೆ ಬಟ್ ಸೊ ಬ್ಲಾಕ್ ಸ್ಯಾಂಡ್ ಬೀಚ್ ಯುರೋಪ್ ಅಲ್ಲೂ ಕೂಡ ಒಂದು 4-5 ಬೀಚ್ ಕೂಡ ಯುರೋಪ್ ಅಲ್ಲೂ ಕೂಡ ಇದೆ. ಸೊ ಹಂಗಾಗಿ ಇದು ಬ್ಲಾಕ್ ಸ್ಯಾಂಡ್ ಅವ್ರು ಹೇಳುವ ಕತೆ ಅದು ಕೂಡ ನಿಜವಾಗಿ ಇಲ್ಲ. ಸೊ ರೀಲಿಗೋಸ್ಕರ ಹೇಳಿದಾರೆ ಅಂತಾನು ಕೂಡ ನಾನು ಕೂಡ ಅನ್ಕೊಂಡಿದ್ದೀನಿ. ಆದ್ರೆ ಬಟ್ 100% ಇದು ನಿಜಾನ ಅಥವಾ ಸುಳ್ಳ ಅಂತ ಕೇಳಿದ್ರೆ ನಾ ಏನಂತ ಹೇಳ್ತೀನಿ ಅಂತಂದ್ರೆ ಇದು 100% ಸುಳ್ಳು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾರ್ರಿ ದವ್ವ ಇದರೆಲ್ಲ ನಡೆಯುತ್ತೆ, ಅದರೆಲ್ಲ ನಡೆಯುತ್ತೆ, ಅದು ಇದು ಅಂತ ಯಾರು ಹೇಳ್ಕೊಂತ ಇರ್ತಾರೆ. ಯಾರಿಗೆ ಆತರ ನಡೆದಿದೆ, ಯಾರಿಗೂ ಕೂಡ ನಡೆದಿಲ್ಲ. ಆದ್ರೆ ಬಟ್ ಯಾರಾದ್ರೂ ಒಬ್ರು ಹೇಳಿರುವ ಒಂದು ಸ್ಟೋರಿನೇ ನಾವು ಕೇಳಿರ್ತೀವಿ. ಇದುವರೆಗೂ ಆತರನೇ ಇದೆ, ಆತರ ಇದೆ ಅಂತಾನು ಕೂಡ ಕೇಳಿರ್ತೀವಿ. ಆದ್ರೆ ಬಟ್ ನಾವು ಕಣ್ ಮುಂದೆ ಯಾವ್ದು ಕೂಡ ನಡೆದಿಲ್ಲ. ಯಾರಿಗಾದ್ರೂ ಏನಾದ್ರು ಒಂದು ಎಫೆಕ್ಟ್ ಆಗಿದ್ಯಾ ಈ ಗೋಸ್ಟ್ ಇಂದ, ಆತರ ಏನಾದ್ರು ನಿಮ್ಮಲ್ಲಿ ಖಂಡಿತ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಬಟ್ ಆತರ ಒಂದು ಎಫೆಕ್ಟ್ ಆಗಿದೆ ಅಂತೆ ಒಂದು ಹುಡುಗನಿಗೆ. ಸೊ ಆ ಒಂದು ಸ್ಟೋರಿನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾಳೆ ನಿಮಗೆ ಹೇಳ್ತೀನಿ. ಗುಡ್ ಬೈ ಗೈಸ್. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ತುಂಬಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ಅಂತ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಗೈಸ್. ಅಂಡ್ ಗೈಸ್ ಟೇಕ್ ಕೇರ್. ಬೈ ಗೈಸ್.